ಅಜ್ಜಿ ಹಬ್ಬ ಅಜ್ಜಿ 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 ಮಗಳೇ ಬಾರೇ ಬಾ. ಎಲ್ಲಿ ಒಬ್ಬಳೆ ಬಂದ್ಬಿಟ್ಟಿದ್ಯಾ? ಎಲ್ಲಿ ನಿನ್ ಗಂಡ ಬಂದಿಲ್ವೇನು? ಅಜ್ಜಿ ಅಜ್ಜಿ ಊರೆಲ್ಲ ಓಡಾಡಿಸ್ಕೊಂಡು ಹೊಡೆದ್ಬಿಟ್ಟ ಕಣಜ್ಜಿ ನಾನು ಸಾಯಿಸ್ಬಿಡ್ತಾನಜ್ಜಿ. ಅವನು ಸಾಯಿಸ್ಬಿಡ್ತಾನೆ. ನಾನಂತ ಅವನ ಜೊತೆ ಇರಲ್ಲ ಅಜ್ಜಿ, ಇರಲ್ಲ. ಊರೆಲ್ಲ ಇಟ್ಟಾಡಿಸ್ಬಿಟ್ಟ ಕಣಜ್ಜಿ ಊರಾಗಿರೋರೆಲ್ಲ ನಾನು ನೋಡಿ ನಕ್ಕಿ 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 ಹಂಗೆ ನಗ್ತಾ ಇದ್ರು ಕಣಜ್ಜಿ. ಬಿಟ್ಬಿಡೋ ಬಿಟ್ಬಿಡೋ ಅಂದ್ರೂ ಕೇಳಕ್ಕಿಲ್ಲ ಕಣಜ್ಜಿ. ಅವ್ನು ಮೋಸ್ಗಾರ ಕಣಜ್ಜಿ, ಅವನ ಜೊತೆ ಬಾಳಕ್ಕಾಗಲ್ಲ. ಅವನು ಅವಳನ್ನ ಇಕ್ಕೊಂಡು ಮಾಡ್ಕೊಂಡು ನನ್ನ ಅಯ್ಯೋ ಅನ್ನಿಸ್ತಾವನೆ ಕಣಜ್ಜಿ. ಅಯ್ಯೋ ಏನಾಯ್ತೆ? ಯಾಕೆ ಹಿಂಗೆ ಹೊಳ್ತಿದ್ಯಾ? ಏನಾಯ್ತೆ? ನೋಡು ಆ ಮನೆಯಾಳ ಸಾವುಕಾರನ ಮಗ ಚಿಕ್ಕ ಸಾವುಕಾರ ನೋಡು ಮಗಳನ್ನ ಹೆಂಗ್ ಹೊಡೆದ್ಬಿಟ್ಟು ಕಳ್ಸವ್ನಿ ಅಂತ ಹೇಳ್ಬಿಟ್ಟು ಊರೆಲ್ಲ ಓಡಾಡ್ಸಿ ಇಟ್ಟಾಡ್ಸ್ಕೊಂಡು ಹೊಡೆದ್ಬಿಟ್ಟವನಂತೆ ಇವಳಂತೂನುವೆ. ಹೂನಮ್ಮ ಹೊಡೆದಾಕ್ಬಿಟ್ಟ ಕಣಮ್ಮ. ಅವನು ಯಾಕೆ ಹೊಡಿತಾನೆ ಸುಮ್ಸುಮ್ಕೇನಿಯಾ? ಸುಮ್ನೆ ತಿಕ್ಲೆ ಹೊಡಿಯಕ್ಕೆ ಅವನಿಗೆ? ಏನಾಯ್ತು ನೋಡಿ? ಪಂಚಾಯತಿ ಕಲಾಕ್ಸ್ಬಿಟ್ಟು ಕೇಳೋಣ ನೋಡಿ. ನಾನು ಕೇಳ್ತೀನಿ ನೋಡಿ ಏನಾಯ್ತು ಎತ್ತ ಅಂತ ಹೇಳ್ಬಿಟ್ಟು. ಯಾಕಿಂಗೆ ಈ ಬಾಳೆ ಏನಕ್ಕೆ ಬಾಳ್ತಾ ಇದ್ದೀರಾ ಇಬ್ರುನುವೆ? ನೋಡಿ ಪಂಚಾಯತಿ ನಂಗೆ ಮಾತಾಡೋಣ. ಬ್ಯಾಡ ಕಣಮ್ಮ, ಪಂಚಾಯತಿ ಅಲ್ಲ, ನಂಗೆ ಅವನೇ ಬ್ಯಾಡ ಕಣಮ್ಮ. ಅವನ್ ಸಾವಾಸನೇ ಬ್ಯಾಡ ನನಗೆ. ನಾನಂತ ಅವನ ಜೊತೆ ಇರಲ್ಲ ಕಣಮ್ಮ. ಊರಾಗಿದ್ರೆ ಇಟ್ಟಾಡ್ಸ್ಕೊಂಡ್ ಬಂದು ಹೊಡಿತಾನೆ ಕಣಮ್ಮ ಅವನು. ಅಲ್ಲವೇ ಸುಮ್ನೆ ಯಾಕೆ ಹೊಡಿತಾನೆ ತೇಜ? ಸುಮ್ನೆ ಹೊಡಿಯಕ್ಕೆ ಅವನ್ಗೇನಾರ ತಿಕ್ಲು ಹಿಡ್ದೈತೇನೆ? ಏನಾಯ್ತು ಅಂತ ಹೇಳೇ ಜಗಳ. ಮಮತಾ ಇಂಥ ಪ್ರಶ್ನೆಗಳನ್ನೇ ಕೇಳೋದು? ನನ್ನ ಮೊಮ್ಮಗಳನ್ನ ನಾನು ಏನು ಎತ್ತ ಅಂತ ಕೇಳಿ ವಿಚಾರಿಸಿ ಸುಧಾರಿಸ್ಕತೀನಿ. ಸುಮ್ಕಿರು. ಏನಾಯ್ತು 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 ಅಂತ ತುಸ ಪುಸ ಅಂತ ಕೇಳಿದ್ರೆ ನನ್ನ ಮಗ ಮೊದಲೇನೇ ಸರಿ ಇಲ್ಲ, 420 ನನ್ನ ಮಗ ಅಂತ ನಿನಗೂ ಗೊತ್ತಲ್ವೇ? ಈಗ ನನ್ನ ಮೊಮ್ಮಗಳದೇನು ತಪ್ಪಿರ್ತದೆ? ಎಲ್ಲ ತೆಪ್ಪನ್ವೆ ಲೋಪರ್ ನನ್ನ ಮಗಂದೇನೇ ಇರ್ತದೆ, ಬೇರೆ ಇನ್ನೇನು ಇರಕ್ಕಿಲ್ಲ. ನೋಡೆ ನೀನು ತಲೆನೇ ಕೆಡ್ಸ್ಕೊಬೇಡ, ಸುಮ್ಕಿರು. ನಾನು ನೋಡ್ಕೊತೀನಿ ಎಲ್ಲನೂ. ನನ್ನ ಮಗಂಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಟ್ಟು ಆ ಸಾವುಕಾರಂಗೆ ಒಂದು ಗಾಳಿ ಬಿಡಿಸ್ಬಿಟ್ಟು ಬರ್ತೀನಿ. ಲೋಪರ್ ನನ್ನ ಮಗ ಆ ಸಾವುಕತ್ತಮ್ಮ ಬಂದ್ಬಿಟ್ಟು ದೌಲತ್ತು ತೋರಿಸ್ಬಿಟ್ಟು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂದಳು. ಈಗ ಈ ಬಿಕ್ರಾಸಿ ಥರನೇ ನೋಡ್ಕೊಳ್ಳೋದು ಅವಳ ಮಕ್ಕ ಮುಚ್ಚ. ಹೇ ನೋಡು, ನಾನು ಬಿಡ್ತೀನ, ಸರಿಯಾಗಿ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೋಡ್ಕ ಅದೇನಾಯ್ತು ಅಂತ ವಿಚಾರಿಸು. ಹೋಗಿ ಗಾಳಿ ಬಿಡಿಸ್ಬಿಟ್ಟೆ ನೀನು ಕರ್ಕೊಂಡ್ಬಿಟ್ಬಿಟ್ಟು ಮನೆ ಕರ್ಕೊಂಡ್ಬಂದ್ಬಿಟ್ಟು ಕಾಲಿಗೆ ಬಿಡಿಸ್ತೀನಿ ನೋಡಿ. ನನ್ನ ಮೊಮ್ಮಗಳು ಕಾಲಿಗೆ ಬಿದ್ದು ಸಾಯಿ ಅಂತ ಹೇಳ್ಬಿಟ್ಟು ಇರು ಬರ್ತೀನಿ. ಅಮ್ಮ ನೀನು ಹೋಗಿ ಹೆಂಗೆಂಗೋ ಮಾತಾಡಕ್ಕೆ ಹೋಗ್ಬೇಡ. ಇಷ್ಟು ದಿನ ನೀನು ಹೋಗಿ ನೀನು ಮಾತಾಡಿದ್ದಾಯ್ತು. ಇವತ್ತು ನಾನು ಹೋಗಿ ಅಮ್ಮನ ಹತ್ರ ನಾನು ಮಾತಾಡ್ಬಿಟ್ಟು ಬರ್ತೀನಿ. ನೀನು ಇಲ್ಲೇ ಬಿದ್ದಿರ್ರಿ ಸುಮ್ಮನೆ. ಲೇ ನೀನು ಇಲ್ಲೇ ಬಿದ್ದಿರು. ಯಾರು ಬಾಕ್ಲು ತಟ್ಟಿದ್ರು ತೆಗಿಯಕ್ಕೆ ಹೋಗ್ಬೇಡ್ರಿ. ನನ್ನ ಮಗ ಬಂದು ಆಮೇಲೆ ಇನ್ನೊಂದು ಏನೋ ಮಾಡ್ಬಿಟ್ಟು ಆಮೇಲೆ ಅಮ್ಮ ನೋಡಿ ನನ್ನ ಗಂಡ ಬೇರೆ ಮನೆಯಾಗಿಲ್ಲ. ಸುಮ್ಮನೆ ನಿನಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದೆಲ್ಲ ಬೇಡ. ನೀನು ನೋಡ್ಕೊತಾ ಇರು. ಇಲ್ಲೇ ಇವಳ ಹತ್ರ ಮಾತಾಡ್ಕೊಂಡು ನೋಡ್ಕೊತಾ ಇರು. ನಾನು ಹಿಂಗೆ ಹೋಗ್ಬಿಟ್ಟು ಹಂಗೆ ನೀನಿಯಾ ಸಾವುಕ ತಮ್ಮತ್ತಾಗೆಲ್ಲ ಮಾತಾಡ್ಬಿಟ್ಟು ಏನು ಎತ್ತ ಅಂತೇಳ್ಬಿಟ್ಟು ವಿಚಾರಿಸ್ಕೊಂಬಿಟ್ಟು ಬರ್ತೀನಿ. ಸುಮ್ಮನೆ ವಿಚಾರಿಸದಲ್ಲ, ಮೆಟ್ಟು ತಗೊಂಡು ಹೊಡೆದ್ಬಿಟ್ಟು ಬಾ. ಅಲ್ಲೋ ಅಪ್ಪರವ್ರಿಗೆ ಓಹೋ ಬಂದ್ಬಿಟ್ಟು ಇವಳೇ ನನ್ನ ಸೊಸೆ ಅಂತ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ಈಗ ಇಲ್ದಿರ ಆಟ ಎಲ್ಲ ಆಡ್ತಾವಳಲ್ಲ ಬಿಟ್ಬಿಡ್ಬೇಕೆ ನಂಗಂತ ಚೊಪ್ಪಳೆ ಹೊಡೆದ್ಬಿಟ್ಟೆ ಬಾರೆ ಹೋಗೆ. ನೀನು ಒಳಬೇಡ ಸುಮ್ಕಿರೆ. ನೀನು ಯಾಕೆ ಹೇಳ್ತೀಯ ನೀನು ಗೊಳೋ ಅಂತ ಹೇಳ್ಬಿಟ್ಟು ಒಳಬೇಡ. ನಮ್ಮ ಅಜ್ಜಿಗೆ ಇವಾಗ ಹೆಂಗಪ್ಪ ಹೇಳೋದು ಅವನ ಜೊತೆ ಹೋಯ್ತಾ ಇದ್ದೀನಿ ಅಂತ? ಅಯ್ಯೋ ಅಜ್ಜಿ ನನಗೆ ಈ ಚಿಕ್ಕ ಸಾವುಕಾರನ ಜೊತೆ ಬಾಳಕ್ಕಾಗಕ್ಕಿಲ್ಲ ಕಣಜ್ಜಿ. ಅವನು ನನ್ನ ಸಾಯಿಸೇ ಬಿಡ್ತಾನೆ ಕಣಜ್ಜಿ. ಅವನಿಗೆ ನನ್ನ ಕಂಡ್ರೆ ಆಗಕ್ಕಿಲ್ಲ ಕಣಜ್ಜಿ. ಅವನ ಜೊತೆ ಒಂದಿನೂ ಸುಖವಾಗಿಲ್ಲ ಕಣಜ್ಜಿ. ನನಗೆ ಯಾವ ನೆಮ್ಮದಿನೂ ಇಲ್ಲ ಕಣಜ್ಜಿ. ಬೇಡ ಮೊಮ್ಮಗಳೇ, ಅವ್ರ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ನನಗೂ ಸಂದಾಗ ಗೊತ್ತು. ಆದ್ರೂ ಅಡ್ಜಸ್ಟ್ ಮಾಡ್ಕ. ನೋಡು ನಿಮ್ಮ ಅಮ್ಮ ಹೋಗೈತಲ್ಲ, ಈಗ ಮಾತಾಡ್ಬಿಟ್ಟು ಬರ್ತದೆ ಸರಿನಾ? ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೀನು ಸುಮ್ಕಿರು. ಏನೋ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು. ನಿಮ್ಮ ಅಮ್ಮ ಮಾತಾಡ್ಕೊಂಬಿಟ್ಟು ಬರಲಿ. ದೇವ್ರು ನೋಡ್ಕೊತಾನೆ. ನೀನು ಯಾಕೆ ಚಿಂತೆ ಮಾಡಿಯೇ? ಹೆಂಗೋ ಇದ್ದೂರ ಕೊಟ್ಟಿರೋದಕ್ಕೆ ಹೆಂಗೋ ಓಡ್ಬತ್ತೀಯ. ಇದ್ದೂರ ಕೊಟ್ಟಿದ್ದಂಗೆ ಇನ್ನೇನಾದ್ರೂ ನಿನ್ನ ಬೇರೆ ಕಡೆ ದೂರ ಕೊಟ್ಬಿಟ್ಟಿದ್ರೆ ನಿನ್ನ ಸಾಯಿಸಿದ್ರು ನಮಗಂತೂ ಗೊತ್ತಾಯ್ತಿಲ್ಲ ನೋಡು. ಬಿಡುವತ್ತಾಗ ಏನಕ್ಕೋ ಫೋನ್ ಹಾಕಿಲ್ಲ ಅಂತ ನೀನು ಸತ್ತ ಮೇಲೆ ನಾವು ಬರಬೇಕಿತ್ತು. ಈಗ ಹತ್ರದಾಗ ಕೊಟ್ಬಿಟ್ಟು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ. ಮನ್ಯಾಳಿ ಏಯ್ ತೆಗ್ಗೆ ಬಾಕ್ಲನ ಬಿಟ್ಬಿಡ್ತೀನಿ ನಿನ್ನ. ತೆಗಿರೆ ಬಾಕ್ಲನ ತೇಜ. ಅಯ್ಯೋ ಅಜ್ಜಿ ಅವನು ಇಲ್ಗೂ ಬಂದ್ಬಿಟ್ಟವನೇ ಕಣಜ್ಜಿ. ನನ್ನನ್ನು ಬಿಡಕ್ಕಿಲ್ಲ, ಸಾಯಿಸ್ಬಿಡ್ತಾನೆ. ನಾನು ಹೇಳಿಲ್ವನಜ್ಜಿ ಸಾಯಿಸ್ತಾನೆ ನನ್ನ ಅಂತ ಹೇಳ್ಬಿಟ್ಟು ಅವ್ನು ಮನೆಯಾಳ ಸರಿ ಇಲ್ಲ. ಈಗ ಏನು ಮಾಡೋದು ಕಣಜ್ಜಿ? ಇವನ ಜೊತೆ ನಾನು ಬಾಳಲ್ಲ ಅಂದ್ರೂ ನೀವೇ ಬಲವಂತ ಮಾಡ್ತಾ ಇದ್ದೀರಾ. ಇವಾಗ ಇವನು ಏನನ್ನ ಸಾಯಿಸ್ಬಿಟ್ರೆ ಏನು ಮಾಡ್ಬೇಕಜ್ಜಿ ನಾನು? ಇವನ ಜೊತೆ ಇರಕ್ಕಿಲ್ಲ ಕಣಜ್ಜಿ ನಾನು. ಲೇ ಸೋಪರ್ ತೆಗಿ. ಈ ಬಾಕ್ಲು ತೆಗಿತೀಯೋ ಇಲ್ವೋನೆ? ನಿನ್ ಬಿಡಕ್ಕಿಲ್ಲ. ಬಾ ಪಂಚಾಯತಿ ಸೇರಿಸ್ತೀನಿ ಬಾ. ಪಂಚಾಯತಿನಾಗ ನಿನ್ನ ಮದ್ವೆ ಯಾವನ್ ಮಾಡಿದ್ನೋ ಅವ್ರಿಗೆ ಯಾರನ್ನೂ ಸುಮ್ಮನೆ ಬಿಡಕ್ಕಿಲ್ಲ ನಾನು. ತೆಗ್ಗೆ ಮೊಮ್ಮಗಳೇ, ನೀನು ಅಂತ ದರಿದ್ರು ಕೆಲಸ ಏನೇ ಮಾಡಿದೆ? ಅವ್ನು ಬಂದ್ಬಿಟ್ಟು ಈ ಪಾಟಿ ಸಿಟ್ಟು ಪಡ್ಕೊಳ್ಳೋ ಅಂಥದ್ದು ಏನೇ ಮಾಡಿದೆ? ಏನು ಇಲ್ಲ ಕಣಜ್ಜಿ. ಅವನು ನನ್ನ ಕಂಡ್ರೆ ಆಗಕ್ಕಿಲ್ಲ. ನಿನಗೂ ಗೊತ್ತಲ್ಲ ಜಿ, ನನ್ನ ಕಂಡ್ರೆ ಅಷ್ಟು ಕಷ್ಟ ಏನಿಯ. ಅವನಿಗೆ ನಾನು ಅಂದರೆ ನೀನು ಆಗಕ್ಕಿಲ್ಲ ಕಣಜ್ಜಿ. ಅದಕ್ಕೆ ನೀನಿಯ ಹಿಂಗೆಲ್ಲನೂ ಆಡ್ತಾವನೆ ಕಣಜ್ಜಿ. ಏನು ಮಾಡಬೇಕು ಏನೋ ಗೊತ್ತಾಯ್ತಿಲ್ಲ ಕಣಜ್ಜಿ.
ಪಾಪ ನನ್ನ ಇಂಜಿನಿಯರ್ ಹುಡುಗ ಅದೇ ಉಷಾ ಅದು ಆಸ್ಪತ್ರೆ ಕಟ್ತೀನಿ ಅಂತ ಬಂದಿದ್ನಲ್ಲ, ಆ ಹುಡುಗ ನನ್ನ ಭಾಳ ಇಷ್ಟಪಡ್ತಾ ಇದ್ದ ಕಣಜ್ಜಿ. ನನ್ನ ಜೊತೆ ಓಡ್ ಬರೋಕ್ಕೂ ರೆಡಿಯಾಗಿದ್ದ ಕಣಜ್ಜಿ. ಅವನು ಸಂದಕವ್ರಂತ ಮನೆ ಕಡೆ ಅವ್ರನ್ನ ಮದುವೆ ಮಾಡ್ಕೊಂಡಿದ್ರೆ ನೆಟ್ಗನ ಇತ್ತಿದ್ನೇನು ನಾನು. ಈ ನನ್ನ ಮಗುನ ಕಟ್ಕೊಬಿಟ್ಟು ಭಾಳ ಕಷ್ಟ ಆಗೋಗ್ಬಿಟ್ಟೈತೆ ಕಣಜ್ಜಿ. ಈಗ ನಾನು ಸತ್ತೋಗ್ಬೇಕು, ಇಲ್ಲ ಅಂತಂದರೆ ಊರು ಬಿಟ್ಬಿಟ್ಟು ಓಡೋಗ್ಬೇಕು. ಅದಕ್ಕೇನಿಯಾ ಊರು ಬಿಟ್ಬಿಟ್ಟು ಓಡೋಗಕ್ಕೆ ಅಂತ ಹೇಳ್ಬಿಟ್ಟು ನಾನೇನಿಯಾ ಇಂಜಿನಿಯರು ಅವನನ್ನ ಊರಾಚೆ ದೇವಸ್ಥಾನ ಹತ್ರ ನಿಲ್ಸಿದ್ದೀನಿ, ಇರು ಬತ್ತೀನಿ ಅಂತ ಹೇಳ್ಬಿಟ್ಟು ಓಡ್ ಬಂದೆ ಕಣಜ್ಜಿ. ಇವನ ಜೊತೆ ಸಾಯೋದಕ್ಕಿನ ಅವನ ಜೊತೆ ಹೋಗ್ಬಿಟ್ಟು ಸಂದಾಗ ನೆಮ್ಮದಿಗಿರೋದು ಎಷ್ಟೋ ಆಸೆ ಕಣಜ್ಜಿ. ನನ್ನ ಕೈಲಿ ಇವನ ಜೊತೆ ಇರೋಕ್ಕಾಗಲ್ಲ ಕಣಜ್ಜಿ. ಎದ್ರು ಕುಂತ್ರು ನಿಂತರು ಪಟ ಪಟ ಬಡ್ದಾಗ್ತಾನೆ ಕಣಜ್ಜಿ ನನ್ನ. ನೀನು ನೋಡಿಲ್ದಿರೋದು ಏನೈತಿ ಹೇಳು? ಕುಡುಕ್ ನನ್ನ ಮಗ ಕಣಜ್ಜಿ. ಕುಡ್ದು ಸಾಯ್ತಾನೆ ಕಣಜ್ಜಿ ಅವನು. ತೇಜ ತೆಗಿ ತೆಗಿ ಅಂತ ಹೇಳಿದ್ನಲ್ಲ, ತೆಗಿಯೇ ಬಾಕ್ಲುನ. ನೋಡು, ಪಂಚಾಯತಿ ಕಲಾಕಿ ನಿಮ್ಮ ಫ್ಯಾಮಿಲಿನೆಲ್ಲ ಬೀದಿಗೆ ಎಳೆದ್ಬಿಡ್ತೀನಿ. ತೆಗಿ ಸುಮ್ಮನೆ ತೆಗಿಯೇ. ನಿನ್ನ ಮನೆ ಕೈಯಾಗೋಗ ಇವತ್ತು ಬಿಡಲ್ಲ ನಿನ್ನ. ತೆಗಿ ಬಾರೇ, ತೆಗಿಯೇ. ಅಯ್ಯೋ ಮೊದಲೇ ಸಾವುಕಾರು ಏನು ಮಾಡೋಕ್ಕೂ ಏಸ್ದೋರಲ್ಲ ಇವರು. ಏನು ಮಾಡೋದು ಅಂತನೇ ಗೊತ್ತಾಯ್ತಿಲ್ವಲ್ಲ ನನಗೆ. ಅಲ್ವೇ ಯಾವ ಹುಡುಗನೇ ಯಾವ ಇಂಜಿನಿಯರೇ ಈಗ ಅವನ ಜೊತೆ ಓಡೋಗ್ಬಿಟ್ರೆ ಮಾನ ಮರ್ವದಿ ಇರ್ತದೇನೆ. ನೀನೇ ಯೋಚನೆ ಮಾಡು. ಇವನ ಹತ್ರನೇ ಏನೋ ಒಂದು ಇದು ಮಾಡೋಣ, ಇರು ನೋಡೋಣ. ಹಂಗಲ್ಲ ಕಣಜ್ಜಿ, ಅದು ಇವನ ಹತ್ರ ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ. ಇವನು ಬೇರೆ ಯಾವಳನ್ನೋ ಇಕ್ಕೊಬಿಟ್ಟವನೇ ಕಣಜ್ಜಿ. ಅದಕ್ಕೆ ಇವನು ನನ್ನ ಕಂಡ್ರಾಗಕ್ಕಿಲ್ಲ ಕಣಜ್ಜಿ. ಇವನು 3 ಬಿಟ್ಟವನು ಕಣಜ್ಜಿ. ಇವನು ನೀನು ನನ್ನ ಮಾತು ಕೇಳಜ್ಜಿ. ಇವನ ಜೊತೆ ಇದ್ರೆ ನಾನು ಸತ್ತೋಯ್ತೀನಿ. ಈಗ ನಾನು ಅವನ ಜೊತೆ ನೀವು ಹೊಂಟೋಗ್ಬಿಡ್ತೀನಿ ಕಣಜ್ಜಿ. ಅಲ್ವೇ ಅವನು ಯಾರೋ ಏನೋ ಏನು ಕೊಚ್ಚೇನೋ ಒಸಿನೂ ಗೊತ್ತಿಲ್ವಲ್ಲೇ. ಅವನ ಜೊತೆ ಓಡೋಯ್ತೀನಿ ಅಂತ ಅಂದ್ಬಿಟ್ರೆ ಏನೇ ಅರ್ಥ? ಈಗ ನಿಮ್ಮ ಅಮ್ಮನ ಬೇರೆ ಗೊತ್ತಿಲ್ಲ, ನೀನು ಕರ್ಕೊಂಡೋಗೋನು ಅದು ಎಲ್ಲಿರಿಸ್ಕೊತಾನೋ ಗೊತ್ತಿಲ್ಲ. ಇರೋಳು ಒಬ್ಳೇ ನೀನು ಮೊಮ್ಮಗಳು. ನಿನ್ನೂ ಕಳ್ಕೊಂಡು ನಾವು ಹೆಂಗೆ ಜೀವನ ಮಾಡೋಕ್ಕಾಯ್ತದೆ? ಏನಪ್ಪ ಮಾಡಲಿ ನಾನು ಇವಾಗ? ಸರಿ ಆಯಿತು. ಇವನು ಕಾಟ ತಡ್ಕೊಳಕ್ಕಾಗಲ್ಲ. ಊರು ಸಾವುಕಾರ ಅಲ್ವಾ, ಏನು ಬೇಕಾದ್ರೂ ಮಾಡ್ತಾನೆ. ಸರಿ ಬ್ಯಾಗ್ ತಕ ನೋಡಿ, ನಾನು ಬತ್ತೀನಿ. ನನ್ನೂ ಕರ್ಕೊಂಡು ಹೋಗು. ಯಾಕಂದರೆ ಆ ಬೊಡ್ಡ ಇದು ಅವನು ಯಾರು, ಅವನು ಏನು ಕತೆನೋ ಗೊತ್ತಿಲ್ಲ ಅಲ್ವಾ. ಈಗ ನಾನು ನೀನು ಓಡೋಗ್ಬಿಟ್ರೆ ಹೆಂಗೋನು ಅಜ್ಜಿ ಜೊತೆ ಹೊರಟೋಗ್ಬಿಟ್ಟವಳೆ ಅಂತ ಅನ್ಕೋತಾರೆ. ಅವನ ಜೊತೆ ಓಡೋಗೋಳೆ ಅಂತ ಅನ್ಕೊಳಕ್ಕಿಲ್ಲ. ನಾನು ಇದಕ್ಕಿನ್ನೂ ನಿಂಗೆ ಏನು ಸಹಾಯ ಮಾಡೋಕೆ ಹಾಕಿಲ್ಲ. ನಿಮ್ಮ ಅಮ್ಮಂಗೆ ಒಂದು ಫೋನ್ಗಿನ ಹಾಕ್ಬಿಟ್ಟು ಒಂದು 2 ದಿನ ಊರು ಬಿಟ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಆಚೆ ಕಡೆ. ಆಮೇಲೆ ಕರ್ಕೊಬತ್ತೀನಿ ಅಂತ ಒಂದು ಏನೋ ಹೇಳ್ತೀನಿ. ಯಾಕಂದರೆ ನಿಂದು ಮಾನ ಮರ್ಯಾದೆ ಎಲ್ಲ ಉಳಿಬೇಕಲ್ವೇನೆ. ಅದಕ್ಕೇನೆ ಏನೋ ಒಂದು ಹೇಳಿ ಮಾಡಿ ಇದು ಮಾಡ್ತೀನಿ, ಸರಿನಾ? ಈಗ ಬಟ್ಟೆ ಎಲ್ಲ ಅಂದರೆ ಪಟ ಅಂತ ಎಲ್ಲ ಎಷ್ಟು ಬೇಕೋ ಅಷ್ಟೊಂದು 4 5 ಬಟ್ಟೆ ಎಲ್ಲ ಇಕ್ಕ ಹೋಗು. ಆಮೇಲೆ ಅವನ ಜೊತೆ ಓಡೋಗಿದ್ಯಾ ಅಂತ ಹೇಳ್ಬಿಟ್ಟು ಮರ್ಯಾದೆ ಹೋಗ್ಬಾರ್ದಲ್ವಾ. ಅದಕ್ಕೆ ನನ್ನ ಜೊತೆ ನೀವು ಬರಿವಂತೆ. ಅಜ್ಜಿ, ನೀನು ನನಗೆ ಇಷ್ಟೊಂದೆಲ್ಲ ಸಹಾಯ ಮಾಡ್ತಿದ್ದೀಯ ಅಜ್ಜಿ. ಥ್ಯಾಂಕ್ಸ್ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅಜ್ಜಿ, ಇಲ್ಲೂ ಮನೆಗಿರೋದು ಬಂಗಾರ ಎಲ್ಲ ತುಂಬ್ಕೊಂಡೆ ಹೋಗೋಣ. ಅಲ್ಲಿ ಏನಕ್ಕನ ಬೇಕಾದರೆ ಕಷ್ಟಕ್ಕೆ ಕಣಜ್ಜಿ. ಅಲ್ಲ ಅವ್ರೇನು ಸಾವುಕಾರ್ರೆ, ಸಂದಕ್ಕೆ ಅವರೇ, ಅದ್ರಾಗ ಏನು ಎರಡನೇ ಮಾತೇ ಇಲ್ಲ. ಸಂದಕ್ಕೆ ಅವರೇ ಅದೇನು ಅಂತ ಹೇಳಿದ್ರೆ ಸುಮ್ಮನೆ ಯಾಕೆ ನಮಗೂ ಸೇಫ್ಟಿಗೆ ಅಂತ ಬೇಕಾಯ್ತದಲ್ಲ. ನಾನು ಬ್ಯಾಗುಗೆಲ್ಲನೂ ಒಂದು ಸ್ವಲ್ಪ ಒಡವೆ ಪಡವೆ ಎಲ್ಲ ತುಂಬ್ಕೊಬಿಟ್ರೆ ಎಲ್ಲ ಸೊರೈತದಲ್ಲ. ಅದಕ್ಕೇನೆ ತುಂಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂತ ಇದ್ದೀನಿ ಕಣಜ್ಜಿ. ಏನಂತೀಯ? ನನಗೆ ಮದುವೆಗೆ ಅಂತ ಮಾಡ್ತಿದ್ರಲ್ಲ ಒಂದು ನಕ್ಲೀಸ್ ಎಲ್ಲ ತುಂಬ್ಕೊಬಿಡ್ಲಾ? ಅವನೇ ಸಾವುಕಾರ ಅಂತೀಯ, ನಮ್ಮ ಮದುವೆಗಳೆಲ್ಲ ಯಾಕೆ ತುಂಬ್ಕೋಬೇಕು? ನೋಡಿ ಸುಮ್ಕೆ ಬಾಯಿ ಮುಚ್ಕೊಂಡು ಬಟ್ಟೆ ಗಿಟ್ಟೆ ತುಂಬ್ಕೊಂಡು. ಕಣಜ್ಜಿ, ಸಾವುಕಾರನೇ ಇಲ್ಲ ಅಂತ ಹೇಳ್ತಿಲ್ಲ ಕಣಜ್ಜಿ. ಆದರೆ ಅಲ್ಲ ಇರಲಿ ಸೇಫ್ಟಿಗೆ ಅಂತ. ಸರಿ ಆಯಿತು. ನೋಡಿ ನಾನು ಬಟ್ಟೆ ಎಲ್ಲ ತುಂಬ್ಕೊತೀನಿ. ಅವನಿಗೆ ಬಾಕ್ಲು ತೆಗಿಬೇಡ, ಈಚೆ ಕಡೆ ನಿಂತ್ಕೊಂಡು ಬಾಯ್ ಲಬೋ ಅಂತ ಬಾಯ್ ಬಡ್ಕೊಂಡು ಹೊಂಟೋಗ್ಬಿಡ್ಲಿ. ಏಯ್ ನಿನ್ನ ಮಕ ಮುಚ್ಚ, ನನ್ನ ಮೊಮ್ಮಗಳನ್ನೇ ಸಾಯಿಸ್ಬೇಕು ಅಂತ ಮಾಡಿದ್ಯಲ್ಲ ನೀನು. ಏನು ಬಾಕ್ಲು ತೊಡ್ತಿರೋದು? ನಿಮ್ಮ ಅಪ್ಪನ ಮನೆ ಅಂತ ಅನ್ಕೋಬಿಟ್ಟೆಲ್ಲ. ಬಾಕ್ಲು ತೊಟ್ಟಕ್ಕೆ ಬಾಕ್ಲು ಮುರ್ತಾಕ್ಬಿಟ್ಟು ನಿಮ್ಮ ಅಪ್ಪ ತಂದು ಕೊಟ್ಬಿಡ್ತಾನಿಲ್ಲ. ಅಜ್ಜಿ ಸುಮ್ಮನೆ ಬಾಕ್ಲು ತೆಗಿ. ನನ್ನ ನಿಜ ಏನಾಯ್ತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ತೆಗಿ ಬಾಕ್ಲುನ. ನನ್ನ ಮಾತು ಕೇಳಜ್ಜಿ, ತೆಗಿ. ನಿನ್ನ ಮೊಮ್ಮಗಳು ಪ್ರೀತಿ ಅಂತ ಹೇಳ್ಬಿಟ್ಟು ಮೊಮ್ಮಗಳ ಮೇಲೆ ವಹಿಸ್ಕೊಂಡು ಮಾತಾಡಬೇಡ್ರಿ. ಮೊಮ್ಮಗಳು ಪ್ರೀತಿನ ಪಕ್ಕಕ್ಕೆ ಇಕ್ಬಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೇಳಿಸ್ಕೊಳ್ಳಿ. ನನ್ನ ಒಡವೆ ಎಲ್ಲ ದೇಪ್ಕೊಂಡು ಬಂದವಳೆ, ಅವಳು ಸರಿ ಇಲ್ಲ. ಕರೀರಿ ಸುಮ್ಮನೆ ಈಚೆ ಕಡೆಗೆ ಮಾಡ್ತೀನಿ ಅವಳು ಸರಿಯಾಗಿ. ಏನ್ ದೇವ್ಕೊ ಬಂದೋಳ ಹಂಗೆ ಹಿಂಗೆ ಅಂತ ಹೇಳ್ತೀಯಲ್ಲ? ನನ್ನ ಮಗಳೇ ನಾನು ಗೊತ್ತಿಗೆಟ್ಟಿರೋಳ ನೋಡು. ಈಗ ಜಗಳ ಮಾಡಿದಂಗೆ ಮನೆ ಬಿಟ್ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಸುಮ್ಮನೆ ಬಿಡಕ್ಕಿಲ್ಲ. ನಿಮ್ಗೊಂದು ಗತಿ ಕಾಣಿಸ್ತೀನಿ ರೀ. ಬಲವಂತ ಮಾಡ್ಬಿಟ್ಟು ಮದುವೆ ಮಾಡಿದ್ದಲ್ದೇನೆ ಇವಾಗ ನಮ್ಮ ಮನೆದು ಸೇರಿ ದೋಚ್ಕೊಂಡು ಹೋಗ್ತಾ ಇದ್ರಲ್ಲ. ಹಾಳು ಬಿದ್ದು ನೀವೇ ತಿನ್ಕೊಂಡು ಹೋಗ್ರಿ. ಈ ವಿಚಾರ ನಾನು ಸುಮ್ಮನೆ ಬಿಡಲ್ಲ. ಪಂಚಾಯತಿ ತನಕ ತಗೊಂಡೋಗಿ ಪಂಚಾಯತಿನಾಗೆ ಮಾತಾಡಿಸ್ತೀನಿ. ಏಯ್, ನಿಮ್ಮ ಅಪ್ಪ ಸಾವುಕಾರ ಏನ್ ಬೇಕಾದ್ರು ಮಾಡ್ಬೋದು ಅನ್ನೋ ದುರಂಕಾರ ಅಲ್ವೇನ್ಲ ನಿನ್ಗೆ? ಮಾಡೋಗು, ನೋಡ್ಕೊತೀನಿ ನನ್ನ ಮೊಮ್ಮಗಳನ್ನ ಹೆಂಗ್ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ನನಗೂ ಭಾಳ ಸಂದ ಗೊತ್ತು. ನೀನ್ ನೋಡು, ಇಲ್ಲಿಂದ ಹೋದ್ರೆ ಸರಿ, ನಾನು ಸುಮ್ಕಿರಕ್ಕಿಲ್ಲ. ಇಲ್ಲ ನಾನು ಈಚೆ ಕಡೆಗೆ ಬಂದೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಗೆ ಇಷ್ಟು ದೊಡ್ಡರು ಅಂತ ಹೇಳ್ಬಿಟ್ಟು ಮುರುವಾದಿ ಕೊಟ್ಬಿಟ್ಟು ಹೋಯ್ತಾ ಇದೀನಿ. ಎದ್ಕೊಂಡು ಹೋಯ್ತಾ ಇಲ್ಲ. ಮುರುವಾದಿ ಕೊಟ್ಬಿಟ್ಟು ನನ್ನ ರೂಮ್ದಾಗೆ ಸತ್ತೋಗ್ರಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದೀನಿ. ಸಾಯ್ರಿ ನನ್ನ ರೂಮ್ದಾಗೆ ಬುಡ್ಡೆತ್ತವ. ನನಗಂತೂ ಸಾಕಾಗೋಗ್ಬಿಡ್ತು ನಿಮ್ಮಂತರ ಸವಾಸ ಮಾಡ್ಬಿಟ್ಟು. ನಮ್ಮ ಅಮ್ಮಂಗೆ ಫಸ್ಟ್ ಏನ ತಗೊಂಡು ಹಾಕ್ಬೇಕು.